ಕೆಡಿಪಿ ಸಭೆಯಲ್ಲಿ ಪೊಲೀಸರ ವಿರುದ್ಧ ಬಿಜೆಪಿ ಶಾಸಕ ಫುಲ್ ಗರಂ ಆಗಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ವಿಚಾರವಾಗಿ ಕೆಡಿಪಿ ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಯ ವಿಚಾರವಾಗಿ ಕೆಡಿಪಿ ಸಭೆಯಲ್ಲಿ ಪೊಲೀಸರ ವಿರುದ್ಧ ಶಾಸಕ ಶರಣು ಸಲಗರ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಹಿಂದೆ ಒಬ್ಬ ಹೋಂಗಾರ್ಡ್ ಕೂಡ ಇರಲ್ಲ, ಪರಾಜಿತ ಅಭ್ಯರ್ಥಿ ವಿಜಯ್ ಸಿಂಗ್ಗೆ ಈಗ ರಾಜ ಮರ್ಯಾದೆಯನ್ನ ಕೊಡ್ತಾ ಇದ್ದೀರಾ? ಬಿಜೆಪಿ ಶಾಸಕರಿಗೆ ಗೌರವ ಅನ್ನೋದೇ ಇಲ್ವಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಶಾಸಕರು. ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿಷ್ಟಾಚಾರದ ವಿಚಾರವಾಗಿ ಫುಲ್ ಗರಂ ಆಗಿ ಕೆಡಿಪಿಯ ಸಭೆಯಲ್ಲೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ಸರ್ ನನ್ನ ಎದುರು ಸೋತವ್ ಸರ್, ನನ್ನ ಮೇಲೆ ಎಫ್ಐಆರ್ ಮಾಡ್ಸೇನ್ ಸರ್, ಒಂದು ಅಧಿಕಾರಿಗೂ ಬಳಸ್ಕೇಸಿನ್ ಸರ್. ಕೇಳ ಸರ್ ಎಷ್ಟು ಸರ್ ಏನದು ಅನ್ಪಾರ್ಲಿಮೆಂಟ್ರಿ ವರ್ಡ್ ನಾನು ಮಾತಾಡಿನ, ನಾ ಏನ್ ಕ್ವಶನ್ದಾಗ ಮಾತಾಡಿನ ಅಂದ್ರೆ ಆಕಳುಗಳು ಉಳ್ಸತ್ತಪ್ಪ, ಕಡ್ದು ಹಾಕ್ಬೇಕಾ, ಹಾಲು ಕುಡ್ದು ಆಕಳುಗಳು ನಾವೆಲ್ಲರೂ ಕಲ್ತು ಎಲ್ಲ ವಿಷಯ ಇದು ಮಾಡೋದು ಬೇಡ, ಕೇಳ್ರಿ. ಅಲ್ಲ ಸರ್, ನಾನು ರೌಡಿ ಶೀಟ್ ಏನ್ ಸರ್, ಯಾರ ಮೇಲೆ ಕೈ ಮಾಡಿನ ನಾನು? ನನ್ನ ಪಾಸ್ಪೋರ್ಟ್ ಕೊಡ್ಲಿಕ್ಕೆ ನಾನು SP ಸಾಹೇಬ್ ರಿಜೆಕ್ಟ್ ಮಾಡ್ಲತ್ತಾರ, ನಂಗೆ ನೋವಾಗಲ್ಲ ಸರ್, ನಂಗೆ ನೋವಾಗಲ್ಲ ಸರ್. ಏನ್ ಕೇಸ್ ಸರ್, ನಾ ಏನ್ ತಪ್ಪು ಮಾಡೀನಿ? ನನ್ನ ಪಾಸ್ಪೋರ್ಟ್ ಯಾಕೆ ಕೊಡ್ಬಾರ್ದು SP ಸಾಹೇಬ್ರು? ಅದು ಕಂಪ್ಲೇಂಟ್, ಅದು ನಾನು ತಪ್ಪು ಮಾಡ್ದ, ಅದ್ರ ಆಕಳುಗಳಿಗೆ ಎಲ್ಲರ ಕಡ್ದು ಹಾಕಮ್ಮ ನಾವು. ಅಲ್ಲ ನೋಡಿ ಶರಣು, ಈಗ ಅಷ್ಟು ಎಮೋಷನಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದೇನೇ ಪರ್ಸನಲ್ ವಿಷಯಗಳಿದ್ರೆ ರಿಕ್ವೆಸ್ಟ್ ಮಾಡೋದು ಚೇಂಬರ್ ಕೂತು ಚರ್ಚೆ ಮಾಡೋಣ. ಹೇಳ್ತಲ್ಲ, ವೈಯಕ್ತಿಕ ವಿಚಾರಗಳಿದ್ರೆ ನಾವು ಅಯ್ಯೋ ನಮ್ಮಂತ ಆಗಿದೆ ತಪ್ಪು ಪಾಪ, ಅದಕ್ಕೆ ಅಂತವ್ರದೆಲ್ಲ ಹಂಗ್ ಮಾಡ್ತೀವಿ ಸರ್ ನೀವು. ಅಯ್ಯೋ ನಾನು ಹೇಳ್ದಲ್ರಿ, ಈಗ ನನಗೆ ಹೇಳಿ ಮಾಡ್ಸರ್ ಸರ್ ಇವರು SP ಸಾಹೇಬ್ರಿಗೆ ಕೇಳಿ ಸರ್. ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನ ಎದುರುಗಡೆ ಸೋತಂಥ ವ್ಯಕ್ತಿ, ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನು ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಪೊಲೀಸರು ನಮ್ಮ ಎದುರುಗಡೆ ಸೋತಂಥ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕಾರ್ಟ್ ಕೊಡೋದಾಗಲಿ, ಅವ್ರು ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ. ನಾನು ಶಾಸಕನೂ ಇದ್ದರೂ ಕೂಡ, ನಾನು 2ನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ಗಾರ್ಡ್ನೂ ಇರಲ್ಲ. ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ PSI CPI ಎಲ್ಲರೂ ಅವನ ಜೊತೆ ಹೋಗ್ತಾರೆ, ಎಸ್ಕಾರ್ಟ್ ಕೊಡ್ತಾರೆ ಎಲ್ಲಿ ಹೋದಲ್ಲಿ. ನಾನು ಅದೇ ಕೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಾನೂನೇನಾದರೂ ಹಂಗಿದೆನಾ? ಸೋತವ್ರಿಗೆ ಪೊಲೀಸರು ಎಸ್ಕಾರ್ಟ್ ಮಾಡ್ಕೊಂಡು ಹೋಗ್ಬೇಕಾ? ಅವ್ರೇನು ರಾಜರ ಮಗನ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದಕ್ಕೆ ಹೇಳ್ರಿ ಹಿಂಗೆ ಅದ ಕಾನೂನು ಅಂತೇಳಿ ನಾವು ಸುಮ್ ಕೂಡ್ತೀವಿ ನಾವು.